ರಾಜ್ಯ ಸರ್ಕಾರದ ಈ ಸಂಘರ್ಷದ ಹಾದಿ ಇದೆಯಲ್ಲ ಅದು ಸೌಹಾರ್ದತೆ ಕಡೆಗೆ ತಿರುಗಿದ್ಯಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಅದರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ತಗೊಂಡಿರುವಂಥ ಒಂದಷ್ಟು ನಿರ್ಧಾರಗಳು, ಅವರ ನಡೆಗಳು, ಇಂಥ ಹೆಜ್ಜೆಯನ್ನು ಡಿ ಕೆ ಶಿವಕುಮಾರ್ ಇಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಸದ್ಯಕ್ಕೆ ಕಾಡ್ತಾ ಇರೋದು. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಈಗ ಆಗ್ತಾ ಇರುವಂಥ ಒಂದಷ್ಟು ಬೆಳವಣಿಗೆಗಳಿದೆಯಲ್ಲ ಇದೆಲ್ಲವೂ ಕೂಡ ಇದಕ್ಕೆ ಪೂರಕವಾಗಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಹಾಗಾದರೆ ಆಗಿದ್ದೇನು, ಅದಕ್ಕೆ ಸಂಬಂಧಪಟ್ಟಂತೆ ಓವರ್ ಆಲ್ ಡೀಟೇಲ್ ಇದೆ, ನೋಡ್ಕೊಂಬನ್ನಿ. ಸಂಘರ್ಷದಿಂದ ಸೌಹಾರ್ದದೆಡೆಗೆ, ಒಕ್ಕೂಟದ ತಿಕ್ಕಾಟಕ್ಕೆ ಕೊನೆ, ನೀತಿ ಆಯೋಗದ ಸಭೆಗೆ ಡಿಕೆ ಶಿವಕುಮಾರ್. ಕೊನೆಯಾಗುವತ್ತ ಸ್ಟೇಟ್ ವರ್ಸಸ್ ಸೆಂಟರ್ ವಾರ್. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾರತ ಸರ್ಕಾರದ ನೀತಿ ಆಯೋಗದ ಸಭೆಗೆ ಹಾಜರಾಗಿದ್ದಾರೆ. ಕಳೆದ ವರ್ಷ ಅಂದರೆ 2025 ಮೇ 24ರಂದು ನಡೆದ ನೀತಿ ಆಯೋಗದ ಸಭೆಗೆ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಜರಾಗಿರಲಿಲ್ಲ. ಇದು ರಾಜಕೀಯ ಟೀಕೆಗೂ ಗುರಿಯಾಗಿತ್ತು. ಆದರೆ ಈ ಬಾರಿ ಕರ್ನಾಟಕದ ಮುಖ್ಯಮಂತ್ರಿಯೇ ಹೋಗಿ ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಬರೀ ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗಿದ್ದಷ್ಟೇ ಅಲ್ಲ, ಪ್ರಧಾನಿಯವರನ್ನೂ ಹಾಗೂ ಕೇಂದ್ರ ವಿತ್ತ ಸಚಿವರನ್ನೂ ಭೇಟಿಯಾಗಿದ್ದಾರೆ. ಹೀಗೆ ಭೇಟಿಯಾದ ವೇಳೆ ಸಿಎಂ ಡಿಕೆ ಶಿವಕುಮಾರ್ ನೀಡಿರುವ ಪತ್ರ ಸಂದೇಶದಲ್ಲೂ ತಾನು ಹಿಂದಿನ ಸಿಎಂ ಸಿದ್ದರಾಮಯ್ಯನವರಿಗಿಂತ ಭಿನ್ನ ಎಂಬ ಸ್ಪಷ್ಟ ಸಂದೇಶವನ್ನ ನೀಡಿದ್ದಾರೆ. ಆ ಪತ್ರದ ಪ್ರಮುಖ ವಿವರ ಹೀಗಿದೆ. ಸಂಘರ್ಷದಿಂದ ಸೌಹಾರ್ದದೆಡೆಗೆ, ಒಕ್ಕೂಟದ ತಿಕ್ಕಾಟಕ್ಕೆ ಕೊನೆ, 16ನೇ ಹಣಕಾಸು ಆಯೋಗದ ಶಿಫಾರಸುಗಳನ್ನ ಒಪ್ಪಿದ್ದಕ್ಕೆ ಕೃತಜ್ಞತೆ. ಹಣಕಾಸು ಆಯೋಗದ ಶಿಫಾರಸುಗಳನ್ನ ಒಪ್ಪಿದ್ದಕ್ಕೆ ಕೃತಜ್ಞತೆ. ಕರ್ನಾಟಕದ ತೆರಿಗೆ ಪಾಲನ್ನ 3.647% 4.131% ಹೆಚ್ಚಿಸೋದು ನಮ್ಮ ಕೊಡುಗೆಯ ಗುರುತಿಸುವಿಕೆ. ವಿಕೇಂದ್ರೀಕರಣಕ್ಕೆ ಮಾನದಂಡವಾಗಿ ಜಿಡಿಪಿಗೆ ಕೊಡುಗೆ ಪರಿಚಯಿಸುವುದನ್ನ ನಾವು ಸ್ವಾಗತಿಸುತ್ತೇವೆ. ತಮ್ಮ ಮೊದಲ ಭೇಟಿಯಲ್ಲಿ ಕೇಂದ್ರದೆಡೆಗೆ ಸಹಾಯ ಹಸ್ತ ಚಾಚಿರುವ ಸ್ಪಷ್ಟ ಸಂದೇಶ ನೀಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ಹಾಗೂ ರಾಜ್ಯದ ಒಕ್ಕೂಟ ವ್ಯವಸ್ಥೆಯ ಭಾಗವಾಗಿ ರಾಷ್ಟ್ರೀಯ ಆರ್ಥಿಕತೆಗೆ ಕೊಡುಗೆ ನೀಡುವಲ್ಲಿ ರಾಜ್ಯದ ಪ್ರಮುಖ ಪಾತ್ರದ ಗುರುತಿಸುವಿಕೆ, ವಿಕೇಂದ್ರೀಕರಣಕ್ಕೆ ಮಾನದಂಡವಾಗಿ ಜಿಡಿಪಿಗೆ ಕೊಡುಗೆ ಪರಿಚಯಿಸುವುದನ್ನು ನಾವು ಸ್ವಾಗತಿಸುತ್ತೇವೆ ಅನ್ನೋ ಮೂಲಕ ಧನಾತ್ಮಕ ಸಂದೇಶ ನೀಡಿ ಗಮನ ಸೆಳೆದಿದ್ದಾರೆ. ಇತ್ತ ಬಿಜೆಪಿ ಮುಖಂಡ ಮಾಜಿ ಸಚಿವ ಸಿಟಿ ರವಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸೌಹಾರ್ದದ ನಡೆ ಸ್ವಾಗತಿಸಿದ್ದಾರೆ. ನೋಡಿ, ನೀತಿ ಆಯೋಗದ ಸಭೆಗೆ ಹೋಗದೇ ಇರೋದ್ರಿಂದ ಎಷ್ಟು ವ್ಯತ್ಯಾಸ ಆಗುತ್ತೆ ಅನ್ನೋದರ ಅರಿವು ಈಗಲಾದರೂ ಕಾಂಗ್ರೆಸ್ಸಿಗೆ ಬಂದಿರೋದು ಸ್ವಾಗತಾರ್ಹ. ನೀತಿ ಆಯೋಗದ ಸಭೆಗೆ ಹೋಗಬೇಕು, ಚರ್ಚೆ ನಡೆಸಬೇಕು, ಅಲ್ಲಿ ಅಹವಾಲು ನೀಡಬೇಕು. ನಮ್ಮ ಡೆಮಾಕ್ರಸಿ ರೀ, ಪ್ರಜಾಪ್ರಭುತ್ವ. ನಾನು ಹೋಗೋದೇ ಇಲ್ಲ ಅನ್ನೋದು ಯಾವ ಸೀಮೆ ಪ್ರಜಾಪ್ರಭುತ್ವ ಆಗುತ್ತೆ? ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಅಭಿಪ್ರಾಯ ಭೇದಗಳಿರ್ಬೋದು. ಆ ಅಭಿಪ್ರಾಯ ಭೇದಗಳನ್ನು ವ್ಯಕ್ತಪಡಿಸೋದಕ್ಕೂ ಕೂಡ ಅದೊಂದು ವೇದಿಕೆ. ಅದಕ್ಕೆ ಹೋಗಿರೋ ಸೂಕ್ತ ಇದೆ. ಈಗಲಾದರೂ ತಡವಾಗಿ ಆದರೂ ಕೂಡ ಕಾಂಗ್ರೆಸ್ ಎಚ್ಚೆತ್ಕೊಂಡಿರೋದು ನಾನು ಅದನ್ನು ಸ್ವಾಗತಿಸ್ತೇನೆ. ಡಿ ಕೆ ಶಿವಕುಮಾರ್ ಅವ್ರ ನಿಲುವು ಸ್ವಾಗತಾರ್ಹ. ಹೋಗದೇ ಇರೋದ್ರಿಂದ ದೊಡ್ಡ ಮನುಷ್ಯ ಯಾರೂ ಆಗಲ್ಲ, ಹೋಗೋದ್ರಿಂದ ಸಣ್ಣವರು ಆಗಲ್ಲ. ಒಟ್ಟಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಕೇಂದ್ರದ ಜೊತೆ ಇದ್ದ ಸಂಘರ್ಷದ ಹಾದಿ ಬಿಟ್ಟು ಈಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರದ ಜೊತೆ ಸೌಹಾರ್ದದ ಹಾದಿಯನ್ನ ಸ್ಪಷ್ಟತೆಯೊಂದಿಗೆ ತುಳಿದಿರೋದು ಗಮನಾರ್ಹ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಂದ್ರ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಂದ್ರ, ಒಂದು ಪಾಸಿಟಿವ್ ಮೂವ್ ಅಂತ ಹೇಳ್ಬೋದು, ಒಂದು ಒಳ್ಳೆ ಗೆಸ್ಚರ್. ಈ ತಿಕ್ಕಾಟದಿಂದ ಒಕ್ಕೂಟದೆಡೆಗೆ ಹೋಗುವಂತಹ ನಿಟ್ಟಿನಲ್ಲಿ ಪಾಸಿಟಿವ್ ಸೈನ್ಸ್ ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ರಾಜಕಾರಣ ಯಾವ ರೀತಿ ಇರಬಹುದು ಅನ್ನುವಂತಹ ಒಂದು ಮ್ಯಾಪ್ ಅಂತೂ ಕಾಣಿಸ್ತಾ ಇದೆ. ಏನು ಹೇಳ್ತೀರಿ, ಡೀಟೇಲ್ಸ್ ಏನಿದೆ? ಅಶ್ವಿನಿ, ರಾಜಕಾರಣಕ್ಕಿಂತಲೂ ಮುಖ್ಯವಾಗಿ ರಾಜ್ಯದ ಹಿತದೃಷ್ಟಿಯಿಂದ ಈ ಪಾಸಿಟಿವ್ ಮೂವ್ ಬಹಳ ಅಗತ್ಯ ಇತ್ತು.
ಯಾಕಂದ್ರೆ ಇದರಿಂದ ನಷ್ಟ ಆಗ್ತಾ ಇದ್ದಿದ್ದು ವೈಯಕ್ತಿಕವಾಗಿ ಈ ಹಿಂದೆ ಇದ್ದಂತ ಸಿದ್ದರಾಮಯ್ಯ ಅವರಿಗಾಗ್ಲಿ ಅಥವಾ ಈಗ ಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗಾಗ್ಲಿ ಅಲ್ಲ. ಇದರಿಂದ ನಷ್ಟ ಆಗ್ತಾ ಇದ್ದು ರಾಜ್ಯಕ್ಕೆ. ನೀತಿ ಆಯೋಗದ ಸಭೆ ಅನ್ನುವಂಥದ್ದು ಇದೆಯಲ್ಲ, ಅದು ರಾಜ್ಯಕ್ಕೆ ಸಂಬಂಧಪಟ್ಟದ್ದು, ಒಂದು ರಾಜ್ಯದ ಅಭಿವೃದ್ಧಿಗೆ ಸಂಬಂಧಪಟ್ಟದ್ದು. ನೋಡಿ, ಹಿಂದೆ ಯೋಜನಾ ಆಯೋಗ ಅಂತ ಇತ್ತು, ಅದನ್ನೇ ಇವರು 2015ರಲ್ಲಿ ಅದನ್ನ ನೀತಿ ಆಯೋಗ ಅಂತ ಬದಲಾವಣೆ ಮಾಡಿದ್ರು. ಸಿದ್ದರಾಮಯ್ಯವರು ಕಳೆದ ವರ್ಷ 2025ರಲ್ಲಿ ನೀತಿ ಆಯೋಗದ ಸಭೆಗೆ ಹಾಜರೇ ಆಗ್ಲಿಲ್ಲ. ಅದರಿಂದ ನಷ್ಟ ಆಗಿದ್ದು ರಾಜ್ಯಕ್ಕೆ ಹೊರತು ಅವರಿಗಲ್ಲ. ಯಾಕಂದ್ರೆ ಅದೊಂದು ನೋಡಿ, ಆರ್ಥಿಕತೆಯ ನೀತಿ ನಿರೂಪಣೆಯ ಅತ್ಯುನ್ನತ ವೇದಿಕೆ, ಹಾಗೆ ರಾಜ್ಯದ ಯೋಜನೆಗಳ ಒಂದು ನೀತಿ ನಿರೂಪಣೆಯ ಅತ್ಯುನ್ನತ ವೇದಿಕೆ. ಅಂತಹ ವೇದಿಕೆಯಲ್ಲಿ ನಮ್ಮ ವಾಯ್ಸ್ ಅನ್ನ ರೈಸ್ ಮಾಡ್ಲಿಕ್ಕೆ, ನಮ್ಮ ವಾಯ್ಸ್ ನ ರಿಜಿಸ್ಟರ್ ಮಾಡ್ಲಿಕ್ಕೆ ಇರುವಂತ ವೇದಿಕೆಯನ್ನು ನಾವು ಬಳಸ್ಕೊಳ್ಳದೆ ಮತ್ತೆ ಯಾವ್ದನ್ನ ಬಳಸ್ಕೊಳ್ಳೋದು? ಒಬ್ಬ ಮುಖ್ಯಮಂತ್ರಿಯಾಗಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ತೆಗೆದುಕೊಂಡಿರುವಂತ ನಿಲುವು, ಅವರು ಹೇಗೆ ಕೇಂದ್ರ ಸರ್ಕಾರದ ನಡೆಯನ್ನ ಸ್ವಾಗತಿಸಿದ್ದಾರೋ ಬಹುಶಃ ರಾಜ್ಯದ ಜನ ಕೂಡ ಇದನ್ನ ಸ್ವಾಗತಿಸ್ತಾರೆ ಅಂತ ಭಾವಿಸ್ತೀರಿ. ಯಾಕಂದ್ರೆ ಕೇಂದ್ರದ ಜೊತೆ ಒಟ್ಟಾಗಿ ಹೋದ್ರೆ ಏನಾದ್ರೂ ಪ್ರಯೋಜನ ಐತೆ? ನೋಡಿ, ಪಾಲಿಟಿಕ್ಸ್ ಇಸ್ ಡಿಫ್ರೆಂಟ್. ರಾಜಕೀಯ ಡಿ.ಕೆ. ಶಿವಕುಮಾರ್ ಅವರು ಮಾಡೇ ಮಾಡ್ತಾರೆ. ನಾಳೆ ಚುನಾವಣೆ ಬಂದ್ರೆ ಅಗೈನ್ ಅವರು ತಮ್ಮ ಪಕ್ಷವನ್ನು ಗೆಲ್ಲಿಸ್ಲಿಕ್ಕೆ ಏನ್ ಬೇಕೋ ಅದನ್ನ ಮಾಡ್ತಾರೆ, ಹೋರಾಟಕ್ಕೆ ಇಳಿತಾರೆ. ಆ ಸಂಘರ್ಷ ಬೇರೆ, ರಾಜಕೀಯ ಸಂಘರ್ಷ ಬೇರೆ. ಆದ್ರೆ ಆಡಳಿತಾತ್ಮಕವಾಗಿ ಸಂಘರ್ಷ ಮಾಡೋದ್ರಿಂದ ಏನು ಲಾಭ, ಅದನ್ನ ಯೋಚನೆ ಮಾಡಬೇಕಾಗುತ್ತೆ. ಆ ದೃಷ್ಟಿಯಿಂದ ಡಿ.ಕೆ. ಶಿವಕುಮಾರ್ ಅವರ ನಡೆ ಸ್ವಾಗತಾರ್ಹ ಅಂತ ಹೇಳಿ ವಿಶ್ಲೇಷಣೆ ಬರ್ತಾ ಇರೋದು. ಇವತ್ತು ನೋಡಿ, ಸಿ.ಟಿ. ರವಿ ಅವರು ಕೂಡ ಸ್ವಾಗತ ಮಾಡಿದ್ದಾರೆ. ಅವ್ರು ಓಪನ್ ಆಗಿ ವೆಲ್ಕಮ್ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವ್ರ ನಡೆಯನ್ನ. ಮತ್ ನೋಡಿ, ಅವ್ರು ಏನ್ ಮಾಡ್ತಾರೆ, ಡಿ.ಕೆ. ಶಿವಕುಮಾರ್ ಅವರು ಕೇವಲ ನೀತಿ ಆಯೋಗದ ಸಭೆಗೆ ಹೋದ್ರು, ಮೋದಿ ಅವ್ರನ್ನೇನೋ ಹೋಗಿ ಭೇಟಿ ಆದ್ರು, ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿ ಆದ್ರು, ಇಷ್ಟಕ್ಕೆ ಸೀಮಿತ ಆಗಿ ಉಳಿದಿಲ್ಲ. ವಿ.ಬಿ.ಜಿ. ರಾಮ್ಜಿ ಅನ್ನುವಂತಹ ಯೋಜನೆಯನ್ನ ಯಾವ ಸಿದ್ದರಾಮಯ್ಯನವರು ಸದನದಲ್ಲಿ ಖಂಡನಾ ನಿರ್ಣಯವನ್ನ ಪಾಸ್ ಮಾಡಿದ್ರೋ ಆ ಯೋಜನೆಯನ್ನ ಜಾರಿ ಮಾಡುವ ತೀರ್ಮಾನವನ್ನು ಮಾಡಿದ್ದಾರೆ. ಇವೆಲ್ಲ ಏನ್ ತೋರಿಸುತ್ತೆ? ಬಹುಶಃ ರಾಜ್ಯದ ಪ್ರಗತಿಯ ದೃಷ್ಟಿಯಿಂದ ಇಂತಹ ನಡೆಗಳು, ಈಗ ರೈತರ ದೃಷ್ಟಿಯಿಂದ ನೋಡಿದ್ರೆ, ಜನರ ದೃಷ್ಟಿಯಿಂದ ನೋಡಿದ್ರೆ, ಕಾರ್ಮಿಕರ ದೃಷ್ಟಿಯಿಂದ ನೋಡಿದ್ರೆ, ಒಟ್ಟಾರೆ ಆರ್ಥಿಕತೆಯ ದೃಷ್ಟಿಯಿಂದ ನೋಡಿದಾಗ ಖಂಡಿತವಾಗಿಯೂ ಇದು ಅತ್ಯಂತ ಅಗತ್ಯ. ಆ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮೊದಲ ಹೆಜ್ಜೆಯನ್ನ ಇಟ್ಟಿದ್ದಾರೆ ಅಂತ ಅನ್ಸುತ್ತೆ. ಏನೋ ಎಲ್ಲ ಆಗೋಗ್ಬಿಟ್ಟಿದೆ ಅಂತಲ್ಲ, ಮುಂದೆ ಇದೇ ರೀತಿ ಸಾಗ್ಬೇಕಾದಂತ ಹಾದಿ ಸುದೀರ್ಘವಾಗಿದೆ. ನೋಡಿ, ರಾಜಕಾರಣದಲ್ಲಿ ಆಡಳಿತದ ವಿಚಾರಕ್ಕೆ ಬಂದಾಗ 2 ವರ್ಷ ಅನ್ನೋದು ಬಹಳ ದೊಡ್ಡ ಅವಧಿ, ಅದೇ ಸಣ್ಣ ಅವಧಿ ಅಲ್ಲ. ಆ ದೃಷ್ಟಿಯಿಂದ ಖಂಡಿತವಾಗಿಯೂ ಇದೇ ರೀತಿಯವ್ರು ಮುಂದುವರೆದಿದ್ದೆ ಆದ್ರೆ ಮುಂದಿನ ಪ್ರತಿ ಹಂತದಲ್ಲೂ ಕೂಡ, ಈಗ GST ಕೌನ್ಸಿಲ್ ಸಭೆ ಬರುತ್ತೆ ಅಶ್ವಿನಿ, ಸಿದ್ದರಾಮಯ್ಯವ್ರು ಏನ್ ಮಾಡ್ತಾ ಇದ್ರು ನೋಡಿ, ಯಾರು ಫೈನಾನ್ಸ್ ಮಿನಿಸ್ಟರ್ ಇರ್ತಾರೋ ಅವರೇ ಮೆಂಬರ್ ಆಗಿರ್ತಾರೆ, ಅವ್ರು ಹೋಗ್ಬೇಕಾಗಿತ್ತು. ಅಂದ್ರೆ ಮುಖ್ಯಮಂತ್ರಿಗಳ ಬಳಿ ಫೈನಾನ್ಸ್ ಪೋರ್ಟ್ಫೋಲಿಯೋ ಇರೋದ್ರಿಂದ ಅವ್ರು ಹೋಗ್ತಾರೆ ಸಾಮಾನ್ಯವಾಗಿ ಎಲ್ಲ ರಾಜ್ಯಗಳಲ್ಲೂ. ಆದ್ರೆ ಸಿದ್ದರಾಮಯ್ಯವ್ರು ಹೋಗ್ತಾ ಇರಲಿಲ್ಲ, ಕೃಷ್ಣ ಬೈರೇಗೌಡರನ್ನ ಕಳಿಸ್ತಾ ಇದ್ರು. ಬಹುಶಃ ಈಗ ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಹೋಗ್ಬೋದು. ಅವರೇ ಫೈನಾನ್ಸ್ ಪೋರ್ಟ್ಫೋಲಿಯೋ ಇಟ್ಕೊಂಡಿರೋದ್ರಿಂದ, ಹಣಕಾಸು ಖಾತೆ ಅವ್ರ ಕೈಲೇ ಇರೋದ್ರಿಂದ ಅವರೇ ಹೋಗ್ಲಬಹುದು. ಈ ಎಲ್ಲ ಹೆಜ್ಜೆಗಳು ಕೂಡ ಒಟ್ಟಾದಾಗ ಮಾತ್ರ ಈ ಒಕ್ಕೂಟ ವ್ಯವಸ್ಥೆ, ಪ್ರಜಾಪ್ರಭುತ್ವ ಅನ್ನೋದಕ್ಕೆ ಅರ್ಥ ಬರೋದಾಗ. ಕೇವಲ ರಾಜಕೀಯದ ಮೇಲಾಟವೇ ಎಲ್ಲದರಲ್ಲೂ ನಡೀತಾ